ಎಷ್ಟು ದಿನ ಆಯ್ತಲ್ವಾ ನಾವು ಹೀಗೆ ರಾತ್ರಿ ಹೊತ್ತು ಫೋನಲ್ಲಿ ಮಾತಾಡೋದನ್ನು. ನಾನು ಇದನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ನಂಗೆ ತುಂಬಾ ಭಯ ಆಗ್ತಿತ್ತು ಶೌರ್ಯ. ನೀನ್ ಎಲ್ಲೇ ಹೋದ್ರು ನಂಗೆ ಹೇಳ್ಬಿಟ್ಟೆ ಹೋಗ್ತಿದ್ದ. ಆದ್ರೆ ಇದ್ದಕ್ಕಿದ್ದಾಗೆ ನೀನ್ ಕಾಣಿಸ್ಲಿಲ್ಲ ಅಂತ ಗೊತ್ತಾಗಿ ನಂಗೆ ದಿಕ್ಕೆ ತೋಚ್ಲಿಲ್ಲ. ಆದ್ರೆ ಒಂದೇ ಒಂದಿನ ಕೂಡ ನೀನ್ ನನ್ನ ಜೊತೆ ಫೋನಲ್ಲಿ ಮಾತಾಡ್ದೆ ಇದ್ದವನೇ ಅಲ್ಲ. ಅಂಥದ್ರಲ್ಲಿ ನೀನ್ ಫೋನ್ಗೂ ಸಿಗ್ದಲೇ ಎಲ್ಲೋ ಹೋದ್ರೆ ನಂಗೆ ಎಷ್ಟು ಬೇಜಾರಾಗಲ್ಲ. ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಶೌರ್ಯ. ಏನೇನೋ ಆಗೋಯ್ತು ಅವನು. ನಮಗೆ ಗೊತ್ತಿಲ್ಲದೇನೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕೋದಕ್ಕೆ ತುಂಬ ಜನ ಇರ್ತಾರೆ. ಆದರೆ ಅವ್ರು ಯಾರು ಅಂತಲೇ ಗೊತ್ತಾಗೋದಿಲ್ಲ. ಅನ್ಯಾಯನ ತಡಿಬೇಕು, ನಮ್ಮ ಕಂಪ್ನಿ ಹೆಸರನ್ನು ಉಳಿಸ್ಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟೆ. ಆ್ಯಂಡ್ ಇದರಲ್ಲಿ ನಿಂದು ಅಷ್ಟೇ ಈಕ್ವಲ್ ಪಾರ್ಟ್ ಇದೆ. ನೀನು ತುಂಬಾ ರಿಸ್ಕ್ ತಗೊಂಡೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ನನಗೆ ಅಲ್ಲಿ ಕಟ್ಟಾಗ್ದಾಗ ತುಂಬಾ ಕನಸುಗಳು ಬರೋದನು. ಆ ಕನಸಲ್ಲಿ ನೀನು, ಅಜ್ಜಿ, ತಾತ, ಮನೆಯವ್ರು ಎಲ್ಲರೂ ಬರ್ತಿದ್ರಿ. ನಾನು ಎಷ್ಟು ಬೇಗ ನಿಮ್ಗಳ ಜೊತೆ ಮಾತಾಡ್ತೀನೋ ಅಂತ ಅನ್ನಿಸ್ತಿತ್ತು. ಇದನ್ನೆಲ್ಲ ನಿನ್ನ ಹತ್ರ ತುಂಬಾನೇ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದ್ರೆ ಇವಾಗ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ತುಂಬಾನೇ ಸಮಾಧಾನ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಲಡ್ಡು ಇದ್ದಾಳಲ್ಲ, ಅವಳ ಜೊತೆ ಜಗಳ ಆಡೋದು ಕೂಡ ನನ್ನ ಕನ್ಸಲ್ಲಿ ಬರ್ತಿತ್ತು. ಅಂದಹಾಗೆ ಲಡ್ಡು ನಿನ್ನ ಹತ್ರ ಏನಾರು ಹೇಳದ್ಲಾ? ಇಲ್ಲ ಶೌರ್ಯ, ನನ್ನ ಹತ್ರ ಏನೂ ಹೇಳಿಲ್ಲ. ನಾನು ಅವಳಿಗೆ ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ. ಕಾಲ್ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಈಗಷ್ಟೇ ಕಾಲ್ ಕೂಡ ಮಾಡಿದ್ದೆ, ಏನು ರಿಪ್ಲೈನೇ ಇಲ್ಲ. ಹೌದಾ? ಲಡ್ಡು ಅವ್ರ ಊರ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಏನು ಹೇಳಿಲ್ವಾ ನಿನ್ನ ಹತ್ರ? ಇಲ್ಲ ಶೌರ್ಯ, ಅವಳೇನು ನನ್ನ ಹತ್ರ ಮಾತಾಡಿಲ್ಲ. ಆದರೆ ಇತ್ತೀಚೆಗಂತೂ ತುಂಬ ಮಂಕಾಗಿರ್ತಾಳೆ. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಒಂಥರ ಮುಗ್ದು ಹುಡುಗಿ. ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಆದರೆ ಅವಳು ಅಷ್ಟು ಆಕ್ಟಿವ್ ಆಗಿದ್ದವಳು ತುಂಬ ಮಂಕಾಗಿದ್ದಾಳೆ. ಬಟ್ ಸಮಥಿಂಗ್ ಇಸ್ ರಾಂಗ್. ಯಾವಾಗಲೂ ನನ್ನಗ್ತಾ ಇದ್ದವಳು ಈ ರೀತಿ ಮಂಕಾಗಿದ್ದಾಳೆ ಅಂತಂದ್ರೆ ಅವಳು ಈ ರೀತಿ ಮಂಕಾಗಿರೋದನ್ನ ನೋಡೋದಕ್ಕಾಗಲ್ಲ. ಅವಳು ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇರಬೇಕು. ಅಲ್ಲ ಕಣಯ್ಯ, ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದೆ. ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಕೂಡಿಸ್ದೆ. ಆವಾಗಲಿಂದ ಸುತ್ತಿ ಬಳಸಿ ಮಾತಾಡ್ತಿದ್ದೀಯ ಹೊರತು ನೇರವಾಗಿ ವಿಷಯಕ್ಕೆ ಬರಲಿಲ್ವಲ್ಲ. ಅಲ್ಲ ಕಣೋ, ನನ್ನ ಹತ್ರ ಮಾತಾಡೋದಕ್ಕೂ ನಿನಗೆ ಸಂಕೋಚನ? ಹೇಳು, ಅದೇನು ಹೇಳು. ಹಾಗಲ್ಲ ತಾತ, ನಾನು ಏನು ಹೇಳೋಕೆ ಬಂದೆ ಅಂದರೆ, ನೋಡು, ನೀನು ಈ ಮನೆಯಿಂದ ನಿನಗೋಸ್ಕರ ಯಾವತ್ತೂ ಏನನ್ನೂ ಕೇಳಿದ್ದಿಲ್ಲ ಅಷ್ಟೇ. ಯಾಕೆ ನಿನ್ನ ಬಗ್ಗೆ ನೀನೇ ಮಾತಾಡಿದ್ದೂ ಇಲ್ಲ. ಏನ್ ನನಗನ್ಸುತ್ತೆ ಕಣೋ, ಬಹುಶಃ ನೀನು ನಿನ್ನ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಅಂತ. ಯಾವಾಗ ನೋಡಿದ್ರು ಬರೀ ಮನೆ 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 ಅಷ್ಟೇ. ಅಂಥ ಒಳ್ಳೆ ಹೃದಯ ನಿಂದು. ಹೇಳು, ಏನು ವಿಷಯ ಹೇಳು. ತಾತ, ನಾನು ಈಗ ಮಾತಾಡಕ್ಕೆ ಬಂದಿರೋದು ಕೂಡ ಈ ಮನೆ ಬಗ್ಗೆನೇ ತಾತ. ಓ, ಮತ್ತೆ ಮನೆ ಬಗ್ಗೆನಾ? ಹೌದು ತಾತ. ಮುಂದೆ ಈ ಮನೆ ಯಾರೇ ಬಂದರೂ ಅವರಿಂದ ಈ ಮನೆ ಸಂತೋಷವಾಗಿರ್ಬೇಕು. ನಾವು ಯಾರ ಜೊತೆ ಸಂಬಂಧ ಬೆಳೆಸಿದ್ರು ಎಲ್ಲರ ಮುಖದಲ್ಲೂ ನಗು ಇರ್ಬೇಕು ತಾತ. ಈ ಮನೆಗೆ ಮುಂದೆ ಬರೋರಿಂದ ಮನೇಲಿರೋ ಪ್ರೀತಿ ನೆಮ್ಮದಿ ಹಾಳಾಗಬಾರ್ದು ತಾತ. ಒಂದು ನಿಮಿಷ ನನಗೇನು ಅರ್ಥ ಆಗ್ತಾ ಇಲ್ಲ. ಮನೆಗೆ ಮುಂದೆ ಬರೋವ್ರ ಭವಿಷ್ಯ ಅಂದರೆ ತಾತ, ನಾನು ಹೇಳ್ತಾ ಇರೋದ್ರಲ್ಲಿ ಈ ಮನೆ ಭವಿಷ್ಯ ಕೂಡ ಇದೆ, ಹಾಗೆ ನನ್ನ ಭವಿಷ್ಯನೂ ಇದೆ ತಾತ. ನೋಡೋ, ನೀನು ಈ ಮನೆ ಹುಡುಗ ಅಂತಂದ ಮೇಲೆ ನಿನ್ನ ಭವಿಷ್ಯ ಮನೆ ಭವಿಷ್ಯ ಎರಡೂ ಒಂದೇ ಆಗಿರುತ್ತೆ. ಅದು ಸಹಜ ಅಲ್ವಾ? ತಾತ, ಹೇಳಿ ಕೇಳಿ ನಾನೊಬ್ಬ ಅನಾಥ. ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ಅಮ್ಮ ನನ್ನನ್ನು ಕರ್ಕೊಂಡು ಬಂದು ಪ್ರೀತಿಯಿಂದ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ.
ಈ ಮನೆ ಋಣ ನನ್ನ ಮೇಲಿದೆ ತಾತ. ನಾನು ನಿಮ್ಗಳನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀನಿ. ಒಂದೊಂದಿನ ಶೌರ್ಯನ ಮದುವೆ ಆಗುತ್ತೆ, ಹಾಗೆ ಸಿಂಧು ಮದುವೆ ಕೂಡ ಆಗುತ್ತೆ. ನನಗೆ ಈ ಮದುವೆ ಗಿದ್ವೆ ಎಲ್ಲ ಬೇಡ, ಆರಾಮಾಗಿ ಇದ್ಬಿಡೋಣ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಾನೇ ಆಶ್ರಯ ಪಡ್ಕೊಂಡಿರೋನು. ನಾನು ನಂಬ್ಕೊಂಡು ಇನ್ನೊಂದು ಹುಡುಗಿ ಬಂದ್ರೆ ಸರಿ ಹೋಗಲ್ಲ ಅನ್ಕೊಂಡಿದ್ದೆ. ನಿಮ್ಗಳ ಖುಷಿನಲ್ಲೇ ನನ್ನ ಖುಷಿ ಕಂಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ಓಹೋ, ನೀನು ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀಯಾ? ಇನ್ನೊಂದು ಕೆಲಸ ಮಾಡು ಕಂದ, ಈ ಮನೆಯವ್ರ ಸಂತೋಷ ಎಲ್ಲ ನೋಡ್ಕೊಂಡು ಓಹೋ, ನಾಚ್ಕೋತಿದ್ದಾಳೆ. ಎದ್ರಿಗೆ ಶೌರ್ಯ ಇದ್ದಿದ್ರೆ ಐಸ್ ಕರ್ಗೋ ತರ ಕರ್ಗೆ ಹೋಗ್ಬಿಡ್ತಿದ್ಲು ನಾಚ್ಕೊಂಡು. ಹೌದು ಅನಂತ, ಹೋಗಿ ಶೌರ್ಯನ್ ಕರ್ಕೊಂಡ್ ಬಾ. ಇದಕ್ಕೆಲ್ಲ ಅವನೇ ಕಾರಣ ಅಲ್ವಾ? ಈ ವಿಷಯ ಅವನೇ ಇಲ್ದೇ ಇರೋವಾಗ ಹೇಳಿದ್ರೆ ಏನ್ ಅರ್ಥ? ಹೋಗು ಹೋಗಿ ಕರ್ಕೊಂಡ್ ಬಾ, ಹೋಗು. ಏನಪ್ಪ ಹಾಗೆ ನಿಂತಿದ್ಯಾ? ಹೋಗು ಶೌರ್ಯನ್ ಕರ್ಕೊಂಬಾ. ಅವನಿಗಾಗಿರೋ ಖುಷಿಗೆ ಕಲ್ಲು ಬಂಡೆ ತರ ನಿಂತ್ಕೊಂಡ್ಬಿಟ್ಟಿದ್ದಾನಷ್ಟೇ. ಲಡ್ಡು, ನೀನೇ ಹೋಗಮ್ಮ, ಹೋಗಿ ಶೌರ್ಯನ್ ಕರ್ಕೊಂಬ. ಹೋಗಮ್ಮ.